ದೇಶದಲ್ಲಿ ಇದೀಗ ಕೇಂದ್ರ ಸರ್ಕಾರ ಒಂದು ಹೊಸ ನೀತಿಯನ್ನು ಜಾರಿಗೆ ತಂದಿರುವಂಥದ್ದು. ಪೆಟ್ರೋಲ್ನಲ್ಲಿ 20% ಎಥೆನಾಲ್ ಮಿಶ್ರಣ ಮಾಡಿ ಎಲ್ಲ ಕಡೆ ಈಗ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರುವಂಥದ್ದು. ಈಗಾಗಲೇ ಈ ಕುರಿತು ಸಾಕಷ್ಟು ಪರ ವಿರೋಧದ ಚರ್ಚೆಗಳು ಸಹ ನಡೀತಾ ಇರುವಂಥದ್ದು. ಪ್ರಮುಖವಾಗಿ ನೋಡಬೇಕಾದ್ರೆ ಎಥೆನಾಲ್ನಿಂದ ಮೈಲೇಜ್ ಕಡಿಮೆ ಆಗುತ್ತೆ, ಜೊತೆಗೆ ಇಂಜನ್ ಕೂಡ ಸೀಸ್ ಆಗುವ ಸಾಧ್ಯತೆಗಳಿವೆ ಅನ್ನೋ ವಾದಗಳು ಸಹ ಇವೆ. ಈಗಾಗಲೇ ಈ ಕುರಿತು ಕೇಂದ್ರ ಸರ್ಕಾರದ ವಿರುದ್ಧ ಸಾಕಷ್ಟು ಜನರಲ್ಲಿ ಆಕ್ರೋಶವೂ ಇರುವಂಥದ್ದು. ಸೊ ನಿಜವಾಗಿಯೂ ಎಥೆನಾಲ್ ಮಿಶ್ರಣದಿಂದ ಬೈಕ್ ಅಥವಾ ಕಾರ್ ಪೆಟ್ರೋಲ್ ಬಳಕೆಯಾಗುವ ವಾಹನಗಳಲ್ಲಿ ಯಾವೆಲ್ಲ ತೊಂದರೆಗಳಾಗ್ತವೆ, ಒಂದು ವೇಳೆ ಎಥೆನಾಲ್ ಮಿಶ್ರಣದ ಪೆಟ್ರೋಲನ್ನು ವಾಹನಗಳಿಗೆ ಹಾಕಿದರೆ ಯಾವೆಲ್ಲ ತೊಂದರೆಗಳಾಗ್ತವೆ ಅನ್ನೋದನ್ನು ನಾನು ನಿಮಗೆ ಒಂದು ವಿವರವಾದ ಮಾಹಿತಿಯನ್ನು ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಈ ವಿಚಾರದ ಬಗ್ಗೆ ನಾವು ಖುದ್ದಾಗಿ ಈಗ ಮೆಕ್ಯಾನಿಕ್ ಹತ್ರ ಒಬ್ಬರು ನಮ್ಮ ಜೊತೆ ಇಲ್ಲಿ ಮೆಕ್ಯಾನಿಕ್ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತಾ ಇದ್ದೀನಿ. ಅಂದರೆ ನಿಜವಾಗಿಯೂ ಯಾವೆಲ್ಲ ಸಮಸ್ಯೆಗಳು ಬರ್ತವೆ ಎಥೆನಾಲ್ ಮಿಶ್ರಣ ಪೆಟ್ರೋಲ್ದಿಂದ ಅನ್ನೋದನ್ನು. ಸರ್, ಪ್ರಮುಖವಾಗಿ ಈಗ ದೇಶದಲ್ಲಿ ಒಂದು ಪರ ವಿರೋಧದ ಚರ್ಚೆ ನಡೀತಾ ಇದೆ. ಎಥೆನಾಲ್ ಮಿಶ್ರಣದಿಂದ ಪೆಟ್ರೋಲನ್ನು ವಾಹನಗಳಿಗೆ ಹಾಕಲಾಗ್ತಾ ಇದೆ, ಅದರಿಂದ ಎಂಜಿನ್ಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಅನ್ನೋ ಮಾತು. ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಸರ್, ನೀವು ನೋಡಿರೋ ಪ್ರಕಾರ? ಅದೇ ನಾವು ನೋಡಿದ ಪ್ರಕಾರ ಇಂಜಿನ್ನು ಸ್ವಲ್ಪ ಪ್ರಾಬ್ಲಮ್ ಬರ್ತಾ ಇದೆ, ಯಾಕೆ ಪಿಸ್ಟನ್ ಎಲ್ಲ ಹೊಡೆದೋಗ್ತಾ ಇದೆ ಅದರಲ್ಲಿ. ಆಮೇಲೆ ಈ ಟ್ಯಾಪಿಂದ ಪೆಟ್ರೋಲ್ ಎಲ್ಲ ಫಿಲ್ಟ್ರ್ ಬ್ಲ್ಯಾಕ್ ಆಗ್ತಾಯಿದೆ. ಆಮೇಲೆ ರನ್ನಿಂಗ್ನಲ್ಲಿ ಹೋದರೆ ಅವು ಎಲ್ಲ ಸುಮ್ಮನೆ ಎಲೆಕ್ಟ್ರಿಕ್ ಐಟಮ್ಗಳೆಲ್ಲ ಹಾಳಾಗ್ತಾಯಿದೆ. ಅದರಿಂದ ಪ್ರಾಬ್ಲಮ್ ಜಾಸ್ತಿ ಇದೆ ಪೆಟ್ರೋಲಿಂದ. ಮೈಲೇಜ್ ಹೊಡ್ತಾ ಬೀಳುತ್ತೆ, ಯಾಕಂದರೆ ಅದು ಬರ್ನಿಂಗ್ ಇದಿರೋದ್ರಿಂದ ಇದೆಲ್ಲ ಬ್ಲ್ಯಾಕ್ ಆಗಿ ಫಿಲ್ಟ್ರ್ಗಳೆಲ್ಲ ಹೋಗ್ಬಿಡ್ತಾವಲ್ವ, ಅದರಿಂದ ಮೈಲೇಜು ಜಾಸ್ತಿ ಬರೋಲ್ಲ. ಅದು ಇಂಜನ್ ಪ್ರಾಬ್ಲಮ್ ಬರ್ತದಲ್ವ, ಮೈಲೇಜ್ ಬರೋಕ್ಕೆ ಹೋಗಿ ಇಂಜನ್ಗೆ 15-20 ಸಾವಿರ ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ. ಎಷ್ಟೊಂದು ಗಾಡಿ ಆ ಥರ ಇದೆ. ಇವಾಗ ಇನ್ನೂ ಅದೇನು ಮಾಡ್ತಾರೋ ಇನ್ನೂ ನಮ್ಮ ಗೌರ್ಮೆಂಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ, ಅದು ಬಂದಮೇಲೆ ನೋಡ್ಬೇಕು. ಸರ್, ಈಗ ಪ್ರಮುಖವಾಗಿ ನೋಡಬೇಕಾದ್ರೆ ಈ ಎಥೆನಾಲ್ ಮಿಶ್ರಣದ ಮೊದಲು ಪ್ಯೂರ್ ಪೆಟ್ರೋಲಿಂದ ಎಷ್ಟು ಮೈಲೇಜ್ ಬರ್ತಾಯಿತ್ತು ಮತ್ತು ಯಾವ ರೀತಿಯಾದ ಸಮಸ್ಯೆಗಳು ಬರ್ತಾಯಿದ್ವು ಇಂಜಿನ್ ವಿಚಾರದಲ್ಲಿ? ಪ್ಯೂರ್ ಪೆಟ್ರೋಲಿಂದ ಅದು ಏನು ಪ್ರಾಬ್ಲಮ್ ಬರ್ತಾ ಇರಲಿಲ್ಲ, ಗಾಡಿ ಕರೆಕ್ಟಾಗಿ ಓಡೋದು, ಎಲ್ಲ ನಾವು ಮನೆಗೆ ಬರ್ತೀವಿ ಅಂತ ಗ್ಯಾರಂಟಿ ಇತ್ತು. ಇವಾಗ ಎಲ್ಲಿ ಹೋಗ್ತೀವೋ ಎಲ್ಲಿಂದ ಹೋಗುತ್ತೆ ಅಂತ ಗ್ಯಾರಂಟಿ ಇಲ್ಲ ಎಥೆನಾಲಿಂದ. ಅದರಿಂದ ಈ ಥರ ಪ್ರಾಬ್ಲಮ್ ಬರ್ತಾಯಿದೆ. ಅಂದರೆ ಇದು ಎಥೆನಾಲ್ ಮಿಶ್ರಣ ಎಷ್ಟು ಅಪಾಯಕಾರಿ ಅನ್ನೋದು ಈಗ ವಾಹನಗಳ ವಿಚಾರದಲ್ಲಿ ನೋಡಬೇಕಾದ್ರೆ ಸರ್? ಭಾಳ ಡೇಂಜರಸ್ ಇದೆ ಅದು. ಅದರಿಂದ ಗೌರ್ಮೆಂಟ್ ಇನ್ನೂ ಏನು ಮಾಡ್ತದೆ ನೋಡಬೇಕಾಗುತ್ತೆ, ನಾವು ಕಲಿಬೇಕು ಅದರಿಂದ. ಅವ್ರು ಇನ್ನೂ ತಿರ್ಗಿ ಏನೋ ಮಾಡಿಫೈ ಮಾಡ್ತಾರೋ ಅದನ್ನು ತಿರ್ಗಿ ಚೇಂಜ್ ಮಾಡ್ತಾರಂತ ನೋಡ್ಬೇಕು. ಅಂದರೆ ಈಗ ಸರ್ಕಾರ ಹೇಳ್ತಾ ಇರುವಂಥದ್ದು 2023ಕ್ಕಿಂತ ಮೊದಲಿನ ವಾಹನಕ್ಕಿಂತ, ಅಂದರೆ ಈಗ 2023 ನಂತರ ವಾಹನಗಳು ಬರ್ತಾ ಇದ್ದಾವಲ್ಲ, ಇದಕ್ಕೆ ನಾವು ಎಥೆನಾಲ್ ಅಳವಡಿಸುವ ನಿಟ್ಟಿನಲ್ಲಿ ಒಂದು ಕಾರ್ಯರೂಪಕ್ಕೆ ತಂದಿದ್ದೀವಿ ಅನ್ನೋ ಮಾತುಗಳನ್ನು ಹೇಳ್ತಾ ಇದೆ. ಅದೇ ಪ್ರಾಬ್ಲಮ್ ಇದೆ ಸರ್. ಅದು ಇವಾಗ ಎಥೆನಾಲ್ ಇರೋದ್ರಿಂದ ಇವಾಗೆಲ್ಲ ಎಲೆಕ್ಟ್ರಾನಿಕ್ಕು ಮೋಟ್ರ್ ಫಿಟ್ಟಿಂಗ್ ಎಲ್ಲ ಇದೆ. ಅವೆಲ್ಲ ಏನಂತಂದರೆ ಫೈಬರ್ ಇರ್ತವೆ, ಪ್ಲಾಸ್ಟಿಕ್ಕಿದು, ಅವೆಲ್ಲ ಬ್ಲ್ಯಾಕ್ ಆಗೋಗ್ಬಿಡ್ತವೆ, ಗಾಡಿ ಓಡಲ್ಲ. ಇಂಜೆಕ್ಷನ್ನು ಟ್ಯೂಬ್ ಇರುತ್ತೆ, ಅದೆಲ್ಲ ಬ್ಲ್ಯಾಕ್ ಆಗುತ್ತೆ. ಅದರಿಂದ ಜಾಸ್ತಿ ಓಡಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ. ಎಂಜಿನ್ ಸೀಸ್ ಆಗೋ ಚಾನ್ಸಸ್ ಎಷ್ಟಿರುತ್ತೆ ಸರ್? ತುಂಬ ಇದೆ, ಅದು ತುಂಬ ಇರುತ್ತೆ. ಪಿಸ್ಟನ್ ಎಲ್ಲ ಹೊಡೆದೋಗುತ್ತಾ ಇದೆ. ಕನೆಕ್ಟಿಂಗ್ ಎಲ್ಲ ಜಾಮ್ ಆಗುತ್ತೆ. ಇದರಿಂದ ನೀರು ಅದೆಲ್ಲ ಹೋದರೆ ಅವೆಲ್ಲ ಪ್ರಾಬ್ಲಮ್ ಬರುತ್ತೆ. ಸೊ ಒಟ್ಟಿನಲ್ಲಿ ಎಥೆನಾಲ್ ಮಿಶ್ರಣ ಅಷ್ಟೊಂದು ಹೆಲ್ದಿ ಅಲ್ಲ ಅಂತಿರಲಿಲ್ಲ. ಅದು ಬಂದಮೇಲೆ ಬೇರೆ ಚೇಂಜ್ ಮಾಡಿದರೆ ಪರವಾಗಿಲ್ಲ, ಏನೋ ಮಾಡಿಬಿಡ್ತಾರೋ ಏನೋ ನೋಡೋಣ. ಸೊ ಇದಿಷ್ಟು ಮೆಕ್ಯಾನಿಕ್ ಅವರು ಹೇಳ್ತಾ ಇರುವಂಥ ಮಾತುಗಳು. ಯಾಕಂದರೆ ಎಥೆನಾಲ್ ಮಿಶ್ರಣದಿಂದ ಪೆಟ್ರೋಲ್ನಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತವೆ, ಜೊತೆಗೆ ಇಂಜಿನ್ ಸಾಮರ್ಥ್ಯಕ್ಕೂ ಸಹ ಹೊಡೆತ ಬೀಳುತ್ತೆ, ಇದರಿಂದ ಗ್ರಾಹಕರ ಮೇಲೆ ಸಾಕಷ್ಟು ಹೊರೆ ಬೀಳುತ್ತೆ ಅನ್ನೋ ಮಾತುಗಳನ್ನು ಇಲ್ಲಿನ ಮೆಕ್ಯಾನಿಕರು ಹೇಳ್ತಾ ಇರುವಂಥದ್ದು. ವಿಡಿಯೋ ಜರ್ನಲಿಸ್ಟ್ ಕೀರ್ತನ್ ಜೊತೆ ಪ್ರಹ್ಲಾದ್, ಪ್ರತಿಧ್ವನಿ ನ್ಯೂಸ್, ಬೆಂಗಳೂರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.